ಬನ್ನಿ ಸ್ನೇಹಿತರೆ, ನಾವು ಈ ದಿನ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಇದು ಮುಂದೆ ಬರುವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹಳ ಮುಖ್ಯವಾದದ್ದು. ನಳಂದ ವಿಶ್ವವಿದ್ಯಾಲಯ ಇದು ಪ್ರಸ್ತುತ ಬಿಹಾರ ರಾಜ್ಯದ ಬರಗಾಂವ್ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಿದೆ ಮತ್ತು ಇದರ ಸ್ಥಾಪಕ 1ನೇ ಕುಮಾರಗುಪ್ತ. ನಳಂದ ವಿಶ್ವವಿದ್ಯಾಲಯ ಕ್ರಿಸ್ತ. 1913ರಲ್ಲಿ ಡಾ. ಸ್ಪೂನ್ ರವರಿಂದ ಸಂಶೋಧನೆ ಮಾಡಿದವರು. ಪ್ರಾಚೀನ ಕಾಲದಲ್ಲಿ ಈ ವಿಶ್ವವಿದ್ಯಾಲಯದಲ್ಲಿ 300 ಕೊಠಡಿಗಳು, 1500 ಅಧ್ಯಾಪಕರು ಮತ್ತು 10,000 ವಿದ್ಯಾರ್ಥಿಗಳಿಂದ ಕೂಡಿತ್ತು. ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಸಂಪೂರ್ಣವಾಗಿ ಉಚಿತವಾಗಿತ್ತು. ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆಯಬೇಕಾದರೆ ದ್ವಾರ ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸಾಗಿರಬೇಕಿತ್ತು. ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ 2 ಭಾಷೆಯಲ್ಲಿ ನಡೆಯುತ್ತದೆ. ಅವುಗಳೆಂದರೆ ಪಾಲಿ ಮತ್ತು ಸಂಸ್ಕೃತ. ನಳಂದ ವಿಶ್ವವಿದ್ಯಾಲಯದಲ್ಲಿ ನೀತಿಶಾಸ್ತ್ರ, ತರ್ಕಶಾಸ್ತ್ರ, ಗಣಿತಶಾಸ್ತ್ರ, ರಾಜ್ಯಶಾಸ್ತ್ರ, ಖಗೋಳಶಾಸ್ತ್ರ ಮತ್ತು ಇತಿಹಾಸ ವಿಷಯಗಳನ್ನು ಬೋಧಿಸುತ್ತಿದ್ದರು. ನಳಂದ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿ ಕಂಚಿಯ ಧರ್ಮಪಾಲ. ನಳಂದ ವಿಶ್ವವಿದ್ಯಾಲಯದ ಪ್ರಥಮ ಅಧ್ಯಾಪಕ ದಿಗ್ವಿಜಯನಾಥ. ನಳಂದ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅಲ್ಲಲ್ಲಿ ಕಮಲದ ಹೂವುಗಳನ್ನು ಇಡಲಾಗುತ್ತಿತ್ತು. ನಳಂದ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬುದ್ಧನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು. ನಳಂದ ವಿಶ್ವವಿದ್ಯಾಲಯದಲ್ಲಿ ಧರ್ಮಗಂಜ ಎಂಬ ಬೃಹತ್ತಾದ ಗ್ರಂಥಾಲಯವಿತ್ತು. ಇದನ್ನು ರತ್ನದತ್ತಿ, ರತ್ನರಂಜನ ಮತ್ತು ರತ್ನಸಾಗರ ಎಂದು ವಿಭಾಗಿಸಲಾಯಿತು. ನಳಂದ ವಿಶ್ವವಿದ್ಯಾಲಯದ ಕೊನೆಯ ಅಧ್ಯಾಪಕರು ಬುದ್ಧಿಗೀತ. ನಳಂದ ವಿಶ್ವವಿದ್ಯಾಲಯ ಕ್ರಿಸ್ತ. 1203ರಲ್ಲಿ ಮುಹಮ್ಮದ್ ಘೋರಿ ಗುಲಾಮ ಇಖ್ತಿಯಾರ್ ಉದ್ ದಿನ್ ಬಖ್ತಿಯಾರ್ ಖಿಲ್ಜಿ ಎಂಬುವನು ಬೆಂಕಿ ಹಚ್ಚಿ ನಾಶಗೊಳಿಸಿದನು. ಈ ವಿಶ್ವವಿದ್ಯಾಲಯದ ಗ್ರಂಥಗಳು ಸುಮಾರು 3 ತಿಂಗಳುಗಳ ಕಾಲ ಉರಿದು ನಾಶ ಹೊಂದಿದವು. ಈ ನಳಂದ ವಿಶ್ವವಿದ್ಯಾಲಯ ಮರಳಿ 2010ರಲ್ಲಿ ಸ್ಥಾಪಿಸಲಾಯಿತು. ನಳಂದ ವಿಶ್ವವಿದ್ಯಾಲಯ 2016ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು. ಧನ್ಯವಾದಗಳು.